ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟೇಕಿಂಗ್ ವೋಲ್ಟ್ಗೆ ಸ್ವಾಗತ ಸುಸ್ವಾಗತ. ಈಗ ಸ್ಟೇಕಿಂಗ್ ವೋಲ್ಟ್ಗೆ ಕೇವಲಟ್ಟಿಂದ ISTTನ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಲೈವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ಕೆಳಗಡೆ ಪ್ಲಸ್ ಬಟನ್ ಇದೆ. ಇದ್ರ ಮುಖಾಂತರ ನಾವು ಡೆಪಾಸಿಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಪ್ಲಸ್ ಬಟನ್ ಇದೆ, ಟಚ್ ಮಾಡಬೇಕು. ಆ್ಯಡ್ ಫಂಡ್ ಅಂತ ಇಲ್ಲಿ ಬಂದಿದೆ. USDT ಇದೆ, ISTT ಇದೆ. ನಾವೆಲ್ಲರೂ USDTನ ಯೂಸ್ ಮಾಡ್ತಾಯಿಲ್ಲ. ನಮ್ಮ ಇಂಡಿಯಾದು ISTT, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಡಿಜಿಟಲ್ ಟೋಕನ್ ISTTನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಆ್ಯಡ್ ಮಾಡ್ಕೋಬೇಕು. ನಾವು ಒಂದು ISTTನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕೆಳಗಡೆ ಎಷ್ಟಾದರೂ ಮಾಡ್ಕೊಳ್ಳಿ, ನೀವು 50 ಆದರೂ ಮಾಡ್ಕೊಳ್ಳಿ. ಆದರೆ ಸ್ಟೇಕಿಂಗ್ ವ್ಯಾಲೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ಒಂದೇ ISTT ಮಾಡ್ಕೋಬೇಕು. ಇನ್ನು ಪರ್ಚೇಸ್ ಮಾಡೋದಕ್ಕೆ ಪ್ಯಾಕೇಜ್ ಇದೆ. 300, 500, 1000, 3000, 5000, 5 ಪ್ಯಾಕೇಜ್ ಇದೆ. ಈ 5 ಪ್ಯಾಕೇಜಲ್ಲಿ ಯಾವುದಾದ್ರೂ ಒಂದು ಪ್ಯಾಕೇಜ್ಗೆ, ಉದಾಹರಣೆಗೆ ನೀವು 5000 ಪ್ಯಾಕೇಜ್ ಮಾಡ್ಕೊಳ್ತೀರ ಅಂದ್ಕೊಳ್ಳಿ, 50 ISTTನ ನೀವು ಆ್ಯಡ್ ಮಾಡ್ಕೋಬೇಕು. ಈಗ ಸ್ಟೇಕಿಂಗ್ ವೋಲ್ಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳೋಕೆ ಒಂದು ISTT ಬೇಕು. ಒಂದು ಹಾಕಿದ್ದೀನಿ. ಇಲ್ಲಿ ನೋಡಿ, 1ರಿಂದ 1000ವರೆಗೂ ISTT ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಯಾವುದೇ ಫೀಸ್ ಇಲ್ಲ, 0. ಓಕೆ. ಸೊ ಈಗ ಮೇಲೆ ಸ್ಲೈಡ್ ಮಾಡಿ ಕಂಟಿನ್ಯೂ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಯಾವ ರೀತಿ ನಮಗೆ ಡೆಪಾಸಿಟ್ ಅಡ್ರೆಸ್ ಬರುತ್ತೆ, ಹಾಗೆ ಇಲ್ಲಿನೂ ಡೆಪಾಸಿಟ್ ಅಡ್ರೆಸ್ ಇದೆ. ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಓಕೆನಾ. ನೆಕ್ಸ್ಟು ವ್ಯಾಲೆಟ್ ಮಿನಿಮೈಸ್ ಮಾಡ್ಕೊಂಡು ವ್ಯಾಲೆಟ್ಗೆ ಹೋಗಬೇಕು. ಮಿನಿಮೈಸ್ ಮಾಡಿಕೊಂಡು ವ್ಯಾಲೆಟ್ಗೆ ಹೋಗಬೇಕು. ಇಲ್ಲಿ ಕೆಳಗಡೆ 3 ಗೆರೆ ಟಚ್ ಮಾಡಿದರೆ ಮಿನಿಮೈಸ್ ಆಗುತ್ತೆ. ಈಗ ಇಲ್ಲಿ ವ್ಯಾಲೆಟಿಗೆ ಬರ್ರಿ. ವ್ಯಾಲೆಟಿಗೆ ಬಂದರೆ ಒಂದು ನಿಮಿಷ ಬ್ಯಾಕ್ ಬರ್ತಾಯಿದ್ದೀನಿ. ಬಂದೆ ನೋಡಿ. ಈಗ ವ್ಯಾಲೆಟಲ್ಲಿ ISTT ಇದೆ. ISTTನ ಟಚ್ ಮಾಡಬೇಕು. ಟಚ್ ಮಾಡಿದ ಮೇಲೆ ಸೆಂಡ್ ಆಪ್ಷನ್ ಟಚ್ ಮಾಡಬೇಕು. ಓಕೆ. ಇಲ್ಲಿ ಟು ವ್ಯಾಲೆಟ್ ಯೂಸರ್ ಅಂತ ಐತೆ, ಅದನ್ನು ಟಚ್ ಮಾಡಬೇಕು. ಟಚ್ ಮಾಡಿದಾಗ ಮೇಲ್ಗಡೆ ಪೇಸ್ಟ್ ಅಂತ ಐತೆ. ನಾವು ಕಾಪಿ ಮಾಡ್ಕೊಂಡಿದ್ವಲ್ಲ ಡೆಪಾಸಿಟ್ ಅಡ್ರೆಸ್ಸು, ಅದನ್ನು ಇಲ್ಲಿ ಪೇಸ್ಟ್ನ ಟಚ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಬಂದುಬಿಟ್ಟು ಡೀಪ್ ಸ್ಟೇಕ್ ಅಂತ ರೈಟ್ ಮಾರ್ಕ್ ಬರುತ್ತೆ. ಇಲ್ಲಿ ಕೆಳಗಡೆ ಒಂದು ISTT ಟೈಪ್ ಮಾಡಬೇಕು. ಟೈಪ್ ಮಾಡಿಬಿಟ್ಟು ಸೆಂಡ್ ಟ್ರಾನ್ಸ್ಫರ್ ಟಚ್ ಮಾಡಬೇಕು. ನಂತರ ಕನ್ಫರ್ಮ್ ಟ್ರಾನ್ಸ್ಫರ್ ಟಚ್ ಮಾಡಬೇಕು. ಟ್ರಾನ್ಸ್ಫರ್ ಸಕ್ಸಸ್ಫುಲಿ. ಓಕೆ, ಟ್ರಾನ್ಸ್ಫರ್ ಆಯಿತು. ಈಗ ಡನ್ ಕೊಟ್ಬಿಟ್ಟು ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ಬರಬೇಕು. ಇಲ್ಲಿ ಸ್ಟೇಕಿಂಗ್ ವೋಲ್ಟಿಗೆ ಬರಬೇಕು. ಬಂದುಬಿಟ್ಟು ಇಲ್ಲಿ ಎಂಟರ್ ಯುವರ್ ವ್ಯಾಲೆಟ್ ಇಮೇಲ್ ಅಂತ ಇದೆ, ಅಲ್ಲಿ ಟೈಪ್ ಮಾಡಬೇಕು. ನಿಮ್ಮ ವ್ಯಾಲೆಟಲ್ಲಿರೋ ಮೇಲ್ ID ಟೈಪ್ ಮಾಡಬೇಕು. ಟೈಪ್ ಮಾಡಿದೆ. ನನ್ನ ಮೇಲ್ ID ಟೈಪ್ ಮಾಡಿದ್ದೀನಿ. ವೆರಿಫೈ ಟ್ರಾನ್ಸ್ಫರ್ನ ಟಚ್ ಮಾಡಬೇಕು. ನೋಡಿ, ಇಲ್ಲಿ ಒಂದು ಟ್ರಾನ್ಸ್ಫರ್ ಆಯಿತು. ನಾನು ಒಂದು ಸಲ 50 ಟ್ರಾನ್ಸ್ಫರ್ ಮಾಡಿದ್ದೀನಿ, ಇನ್ನೊಂದು ಸಲ 50 ಟ್ರಾನ್ಸ್ಫರ್ ಮಾಡಿದ್ದೀನಿ, ಈಗ ಒಂದು ಟ್ರಾನ್ಸ್ಫರ್ ಮಾಡಿದ್ದೀನಿ. ಓಕೆ, ಇಲ್ಲಿ ಬಂದುಬಿಡ್ತು. ಈಗ ಬ್ಯಾಕ್ ಬರೋಣ. ಇದು ಒಂದು ಸ್ಟೆಪ್ಪು. ನೆಕ್ಸ್ಟು ನಿಮಗೆ ಇಲ್ಲಿ ಮೇಲೆ ಸ್ಲೈಡ್ ಮಾಡಿದರೆ ಡೆಪಾಸಿಟು, ಲೋನು, ಗೋಲ್ಡ್ ಕಾಯಿನು, ಟ್ರಾನ್ಸ್ಫರ್ ಅಂತ 4 ಆಪ್ಷನ್ ಇದೆ. ಡೆಪಾಸಿಟ್ ಟಚ್ ಮಾಡಿ, ಮತ್ತೆ ಪ್ಲಸ್ ಬಟನ್ ಟಚ್ ಮಾಡಿ, ISTT ಟಚ್ ಮಾಡಿ, ಇಲ್ಲೂ ಸಹ ನೀವು ವ್ಯಾಲೆಟಿಂದ
ಸ್ಟೇಕಿಂಗ್ ವಾಲೆಟ್ಗೆ ಆ್ಯಡ್ ಮಾಡ್ಕೋಬೋದು ಐ ಎಸ್ ಟಿ ಟಿನ. 1 2 ಆಯಿತು. ನೆಕ್ಸ್ಟ್ ಮೂರನೇದು, ಇಲ್ಲಿ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ನ ಟಚ್ ಮಾಡಿ ಮೇಲಕ್ಕೆ ಸ್ಲೈಡ್ ಮಾಡಿದರೆ ಇಲ್ಲಿ ಡೆಪಾಸಿಟ್ ಆಪ್ಷನ್ ಇದೆ, ಟಚ್ ಮಾಡಿ ಪ್ಲಸ್ ಬಟನ್ ಟಚ್ ಮಾಡಿ ಐ ಎಸ್ ಟಿ ಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಮಾಡಿ ಐ ಎಸ್ ಟಿ ಟಿ, ಓಕೆನಾ. ಮಿನಿಮಮ್ 1ರಿಂದ 1000ವರೆಗೂ ನೀವು ಐ ಎಸ್ ಟಿ ಟಿನ ಕೆ ವಾಲೆಟಿಂದ ಸ್ಟೇಕಿಂಗ್ ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆ, 3 ವಿಧದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ಕೆ ವಾಲೆಟಿಂದ ಸ್ಟೇಕಿಂಗ್ ವಾಲೆಟ್ಗೆ ಐ ಎಸ್ ಟಿ ಟಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ವಿಧಾನ 1. 2ನೇದು, ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಬೇಕು ಅಂದರೆ ಮೇಲಿಗೆ ಸ್ಲೈಡ್ ಮಾಡಿದರೆ ಡೆಪಾಸಿಟು, ಲೋನು, ಗೋಲ್ಡ್ ಕಾಯಿನ್ 3ನೇದು ಆಪ್ಷನ್ ಟಚ್ ಮಾಡಿ ನೋಡಿ. ಇಲ್ಲಿ 3 4 5 1 2 3 4 5 ಪ್ಯಾಕೇಜ್ ಇದೆ. 300, 500, 1000, 3000, 5000. ಈ 5 ಪ್ಯಾಕೇಜಲ್ಲಿ ಯಾವುದಾದ್ರೂ ಒಂದು ಪ್ಯಾಕೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿದರೆ, ಉದಾಹರಣೆಗೆ 5000 ರೂಪಾಯಿ ಪ್ಯಾಕೇಜನ್ನು ನೀವು ಪರ್ಚೇಸ್ ಮಾಡಿದರೆ ಡಬಲ್ 10,000 ರೂಪಾಯಿ ವರ್ತ್ ಗೋಲ್ಡ್ ಕಾಯಿನು ನಿಮಗೆ ಬೋನಸ್ ಆಗಿ ಕಂಪ್ನಿ ಎಮ್ ಡಿ ಅವರು ಕೊಡ್ತಾರೆ. ಓಕೆನಾ. ಮೇ 23ನೇ ತಾರೀಕು ಗೋಲ್ಡ್ ಕಾಯಿನ್ ಟ್ರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದರೊಳಗಡೆ 16 ಲಕ್ಷ ಸ್ಟೇಕಿಂಗ್ ವಾಲೆಟ್ ಅಕೌಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಕಿಬೋ ಅಕೌಂಟ್ ಹೋಲ್ಡರ್ಸ್ ಮಾತ್ರ, ಪಬ್ಲಿಕ್ಕಿಗೆ ಅವಕಾಶ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕಿಬೋ ಅಕೌಂಟ್ ಹೋಲ್ಡರ್ಸು ಈ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿ ಈ 5 ಪ್ಯಾಕೇಜಲ್ಲಿ ಯಾವುದಾದ್ರೂ ಒಂದು ಟೈಮು ಒಂದೇ ಪ್ಯಾಕೇಜು. ಉದಾಹರಣೆಗೆ ನೀವು 5,000 ರೂಪಾಯಿ ಪರ್ಚೇಸ್ ಮಾಡಿದ ಮೇಲೆ 3,000 ರೂಪಾಯಿ ಬೇಕಂದರೆ ಪರ್ಚೇಸ್ ಮಾಡೋಕ್ಕಾಗಲ್ಲ. 3,000 ರೂಪಾಯಿ ಪ್ಯಾಕೇಜ್ ಪರ್ಚೇಸ್ ಮಾಡಿದ ಮೇಲೆ 1,000 ರೂಪಾಯಿದು ಬೇಕು ಅಂದರೆ ಪರ್ಚೇಸ್ ಮಾಡೋಕ್ಕಾಗಲ್ಲ. 1,000 ರೂಪಾಯಿ ಪ್ಯಾಕೇಜ್ ಪರ್ಚೇಸ್ ಮಾಡಿದ ಮೇಲೆ 500 ರೂಪಾಯಿ ಪ್ಯಾಕೇಜ್ ಪರ್ಚೇಸ್ ಮಾಡಬೇಕು ಅಂದರೆ ಆಗಲ್ಲ. 500 ರೂಪಾಯಿ ಪ್ಯಾಕೇಜ್ ಪರ್ಚೇಸ್ ಮಾಡಿದ ಮೇಲೆ 3,000 ರೂಪಾಯಿ ಪ್ಯಾಕೇಜು 300 ರೂಪಾಯಿ ಪ್ಯಾಕೇಜ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ 5ರಲ್ಲಿ ಮ್ಯಾಕ್ಸಿಮಮ್ ನೀವೆಲ್ಲರೂ, ಯಾಕೆಂದರೆ ಒನ್ ಟೈಮ್ ಪರ್ಚೇಸ್ ಆಗಿರೋದ್ರಿಂದ 5,000 ರೂಪಾಯಿ ಪ್ಯಾಕೇಜನ್ನೇ ಫೋಕಸ್ ಮಾಡಿ, ಅದನ್ನೇ ಪರ್ಚೇಸ್ ಮಾಡ್ಕೊಳ್ಳಿ. 10,000 ರೂಪಾಯಿ ವರ್ತ್ ಗೋಲ್ಡ್ ಕಾಯಿನು ಬೋನಸ್ ಆಗಿ ಸಿಗ್ತಾಯಿದೆ. ಓಕೆನಾ. ರೆಫರಲ್ ಕಮಿಷನ್ ಇದೆ 25 ಲೆವೆಲ್, 1ರಿಂದ 12 ಲೆವೆಲ್ವರೆಗೂ ಒಂಥರ ಕಮಿಷನ್, ಜಾಸ್ತಿ ಕಮಿಷನ್ ಬರುತ್ತೆ. 13ನೇ ಲೆವೆಲಿಂದ 25ನೇ ಲೆವೆಲ್ವರೆಗೂ ಸ್ವಲ್ಪ ಕಡಿಮೆ ಕಮಿಷನ್ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು 25 ಲೆವೆಲ್ ಕಮಿಷನ್ ಇದೆ. ಓಕೆನಾ. ಆ್ಯಡ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. ಕಮಿಷನ್ನು ಮತ್ತು ಇನ್ವೈಟ್ ಫ್ರೆಂಡ್ಸ್ ಆರ್ ಅರ್ನ್, ಇಲ್ಲಿ ಟೋಟಲ್ ಮೆಂಬರ್ಸ್ 36 ಇದೆ. ಆಕ್ಟಿವ್ ಲೆವೆಲ್ 6 ಲೆವೆಲ್ ಇದೆ. ಇದು ನನ್ನ ರೆಫರಲ್ ಕೋಡ್. ಓಕೆನಾ. ಇದು ಬಂದಿರೋ ರೆಫರಲ್ ಕಮಿಷನ್ನು ಐ ಎಸ್ ಟಿ ಟಿ. ಇದು ಲೆವೆಲ್ಲು 1ರಿಂದ 6 ಲೆವೆಲ್ವರೆಗೂ ಹೋಗಿದೆ. ಓಕೆನಾ. ಬಂದಿರೋ ರೆಫರಲ್ ಕಮಿಷನ್ನು ಇಲ್ಲಿದೆ, ತೋರಿಸ್ತೀನಿ ನೋಡಿ. ಇಷ್ಟು ನನಗೆ ಬಂದಿರೋದು ಕಮಿಷನ್. ಓಕೆ, ಇದಿಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಸ್ಟೇಕಿಂಗ್ ವಾಲೆಟಲ್ಲಿ ಹೆಚ್ಚು ಟೀಮ್ ಮಾಡ್ಕೊಳ್ಳಿ. ಅಕೌಂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಕಮಿಷನ್ ಬರಲ್ಲ. 100 ರೂಪಾಯಿ ಕೊಟ್ಟು ಐ ಎಸ್ ಟಿ ಟಿ ಅಥವಾ ಯು ಎಸ್ ಟಿ ಟಿಯಿಂದ ಸ್ಟೇಕಿಂಗ್ ವಾಲೆಟ್ ಅಕೌಂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಬೆನಿಫಿಟ್ ಇರಲ್ಲ. 5 ಪ್ಯಾಕೇಜಲ್ಲಿ ಯಾವುದಾದ್ರೂ ಒಂದು ಪ್ಯಾಕೇಜ್ ಪರ್ಚೇಸ್ ಮಾಡಿಸಿದ್ರೆ ಮಾತ್ರ ನಿಮಗೆ ರೆಫರಲ್ ಕಮಿಷನ್ ಬರುತ್ತೆ. ಆ ಬಂದಿರೋ ಕಮಿಷನ್ನು 15 ದಿವಸಕ್ಕೊಂದು ಸಲ ವಿಡ್ರಾಲ್ ಇರುತ್ತೆ. ಓಕೆನಾ. ಇದಿಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ರತಿಯೊಂದು ಮಾಹಿತಿ ನಾನು ಕನ್ನಡದಲ್ಲಿ ನಿಮಗೆ ಲೈವ್ ಆಗಿ ಪಿನ್ ಟು ಪ್ಲೈನ್ವರೆಗೂ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ, ಲವ್ ಯು.